ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಹಾಗಾಗಿ ನಾವು ಇವತ್ತು ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಮ್ಮ ಅತ್ತೆ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲೇ ಎಲ್ಲ ಕೆಲಸಗಳಾಗ್ತಾ ಇತ್ತು. ನೋಡ್ತಾ ಇರ್ಬೋದು, ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಏನೋ ಮತ್ತೆ ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡ್ಬೋದು ದೇವಸ್ಥಾನ ವ್ಯೂ ಹೇಗಿದೆ ಅಂತ. ಪಕ್ಕದಲ್ಲೇ ಮಧುಗಿರಿ ಬೆಟ್ಟ ಇರೋದು, ಬೆಟ್ಟದ ಬುಡದಲ್ಲೇ ದೇವಸ್ಥಾನ ಇರೋದು. ಇಲ್ಲಿ ಮಳೆ ಬಂದಾಗಂತೂ ವ್ಯೂ ಸೂಪರಾಗಿರುತ್ತೆ. ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇರುತ್ತಲ್ವ, ಜಲಪಾತದ ಥರ ಕಾಣಿಸ್ತಾ ಇರುತ್ತೆ. ಸೌಂಡು ಅದು ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ಕಳಸ ಹೊತ್ಕೋಬೇಕಲ್ವ ದೇವರು ಕರ್ಕೊಂಡು ಬರುವಾಗ. ಹಾಗಾಗಿ ಇಲ್ಲಿ ನಮ್ಮಮ್ಮ ಮತ್ತೆ ಎಲ್ಲ ಕಳಸ ರೆಡಿ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ರೆಡಿ ಆಗ್ತಾ ಇರೋದು ನಾಳೆ ಹೋಮ ಎಲ್ಲ ಇದೆ. ಹಂಗಾಗಿ ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನ ಒಳಗಡೆ ಕೂಡ ಅಷ್ಟೇ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗಿರಲಿಲ್ಲ. ಇಲ್ಲಿ ಮೈಲಾರಲಿಂಗೇಶ್ವರ ದೇವರು ಅಂತ ಅಂದರೆ ಗುರುವಯ್ಯ ಅವರು ಇರಲೇಬೇಕು. ಸೊ ಗುರುವಯ್ಯ ಅವರು ಕೂಡ ಎಲ್ಲ ಬಂದಿದ್ದಾರೆ. ಈ ಕಡೆ ಎಲ್ಲ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಇದು ಮೈಲಾರಲಿಂಗೇಶ್ವರ ಉತ್ಸವ ಇರ್ತೀವಿ. ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋದಕ್ಕೆ ಒಳ್ಳೆ ಬರ್ತಾರೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇವಾಗ ಈ ಉತ್ಸವ ಮೂರ್ತಿನ ತಗೊಂಡೋಗಿ ಇಲ್ಲಿಗೆ ಶನಿಮಹಾತ್ಮ ದೇವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅವರು ಬೆಂಗಳೂರಿಂದ ಬರ್ತಿರೋದಂತ. ಬಟ್ ನನಗೆ ಯಾವ ಏರಿಯಾ ಅಂತ ಎಲ್ಲ ನೆನಪಿಲ್ಲ. ಅದೆಲ್ಲ ನೋಡ್ಬೇಕು ಶ್ರೇಯಮ್ಮ. ಹಂಗಾಗಿ ಎಲ್ಲ ಇಲ್ಲಿ ಕಳಸ ಎಲ್ಲ ತೊಗೊಳಕ್ಕೆ ಅಮ್ಮ ರೆಡಿ ಮಾಡ್ತಾಯಿದ್ರು. ಈ ಕಡೆ ಎಲ್ಲ ರಾತ್ರಿಗೆಲ್ಲ ಅಡುಗೆ ಮಾಡಬೇಕಲ್ವ, ಸೊ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಹುತ್ತ ತೋರಿಸಿದ್ದೆ ಅಲ್ವ ನಾನು, ನೋಡ್ಬೋದು. ಅದ್ರ ಮುಂದೆ ಈ ಥರ ರಂಗೋಲಿ ಹಾಕಿದ್ರು. ರಂಗೋಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ರು. ನಾವು ಊಟ ಎಷ್ಟು ಆಗ್ತಿತ್ತು ಅಂತ ಬಂದು ಸ್ವಲ್ಪ ಊಟ ಮಾಡ್ಕೊಂಡು ಮತ್ತು ದೇವಸ್ಥಾನ ಹತ್ರ ಹೋದ್ವಿ. ಆ್ಯಂಡ್ ದೇವಸ್ಥಾನ ಹತ್ರ ಹೋದ್ಮೇಲೆ ಇವಾಗ ದೇವ್ರನ್ನ ಕೆಲಸ ಎಲ್ಲ ತೊಗೊಂಡು ಉತ್ಸವ ಮೂರ್ತಿನ ಕರ್ಕೊಂಡು ಶನಿಮಹಾತ್ಮ ದೇವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ. ನಿಮ್ಮಪ್ಪ ಬಂದ್ರು ನೋಡಿ. ಇಲ್ಲಿ ಶನಿಮಹಾತ್ಮ ದೇವ್ರನ್ನ ಇರಿಸಿದ್ದು. ಈಗ ಇಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು ಮತ್ತು ಮೈಲಾರಲಿಂಗೇಶ್ವರ ದೇವ್ರ ಜೊತೆಗೆ ಶನಿಮಹಾತ್ಮ ದೇವ್ರನ್ನ ಮತ್ತು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ.
ಇವರು ಶನಿಮಾತ್ಮ ದೇವರ ಪೂಜಾರಿ ಇವರು ನಡ್ಕೊಂಡು ಬರ್ತಾ ಇರೋದು ನೋಡಿ. ನಾನು ಏನೋ ವಯಸ್ಸಾಗಿದೆ ಅಲ್ವಾ, ಹಂಗಾಗಿ ಅವ್ರಿಗೆ ನಡೆಯೋದಕ್ಕೆ ಆಗ್ತಿಲ್ಲ ಅನಿಸುತ್ತೆ. ಹಂಗಾಗಿ ಅಕ್ಕಪಕ್ಕವ್ರನ್ನ ಇಟ್ಕೊಂಡಿದ್ದಾರೆ, ಹಂಗಾಗಿ ಸ್ಲೋಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ದೂರ ಬಂದ ಮೇಲೆ ಗೊತ್ತಾಗಿತ್ತು ಅವರು ಫುಲ್ ಮೊಳೆ ಇರುತ್ತಲ್ವ, ಮೊಳೆ ಇರೋ ಪಾದರಕ್ಷೆಗಳನ್ನ ಹಾಕ್ಕೊಂಡಿದ್ರು. ಹಂಗಾಗಿ ಅವರು ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ರು. ಒಂಥರ ತುಂಬ ಫಸ್ಟ್ ಟೈಮ್ ನೋಡಿದ್ದು ಇದನ್ನು, ಈ ಥರ ಎಲ್ಲ ನಡೆಯೋದನ್ನು. ಬಟ್ ಕೇಳ್ತಾ ಇದ್ವಿ, ಟಿ ವಿಲೆಲ್ಲ ನೋಡ್ತಾ ಇದ್ವಿ ಈ ಥರ ನಡೀತಾರೆ, ಕೂತ್ಕೋತಾರೆ ಮೊಳೆ ಮೇಲೆ ಅಂತೆಲ್ಲ. ಬಟ್ ಇವತ್ತು ಕಣ್ಣಾರೆ ನೋಡಿದ್ದು.
ಇಲ್ಲಿ ಈ ಥರ ಗೊಂಬೆಗಳನ್ನ ಏನು ಹಾಕ್ಕೊಂಡು ಬಂದಿರ್ತಾರೆ ಅಂಥವ್ರನ್ನ ನಾವು ತುಂಬ ನೋಡಿ ಎಂಟರ್ಟೈನ್ಮೆಂಟ್ ತೊಗೋತೀವಿ. ಬಟ್ ಅವ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮಗೆ ಒಂದು ಸ್ವಲ್ಪ ಸೆಕೆ ಆದರೂ ಕೂಡ ಸಫೋಕೇಶನ್ ಆಗ್ತಾಯಿದೆ ಅದು ಇದು ಅಂತ ಎಷ್ಟೆಲ್ಲ ಇದು ಮಾಡ್ತೀವಿ. ಬಟ್ ಹೊಟ್ಟೆಪಾಡಿಗೋಸ್ಕರ ಅವರೆಲ್ಲ ಎಷ್ಟೆಲ್ಲ ಏನೆಲ್ಲ ಕೆಲಸಗಳನ್ನ ಮಾಡ್ತಾಯಿರ್ತಾರೆ. ನಮಗೆ ಅನಿಸುತ್ತೆ ಬೇರೆಯವ್ರ ಕೆಲಸ ಮಾಡೋದನ್ನು ನೋಡಿ ಅವ್ರು ಎಷ್ಟು ಆರಾಮಾಗಿದ್ದಾರೆ, ಆ ಕೆಲಸ ಎಷ್ಟು ಆರಾಮು, ಅವ್ರು ಎಷ್ಟು ಆರಾಮಾಗಿದ್ದಾರೆ ಅಂತ ಅಂದ್ಕೋತೀವಿ. ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಅದನ್ನು ಹಾಕ್ಕೊಂಡು ಓಪನ್ ಮಾಡಿದಾಗ ಎಷ್ಟು ಬೆವರ್ತಿದ್ರು ಅಂತ ಅಂದರೆ ಅಷ್ಟು ಬೆವರ್ತಿದ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.